ನೋಟ. ಅದ್ರಲ್ಲಿ ತಪ್ಪೇನಿದೆ ಕಮಲ? ಹೆತ್ತು ಹೊತ್ತು ಸಾಕಿದ ಮಗಳನ್ನ ಬೇರೆ ಮನೆ ಕೊಡೋದು ಅಂದರೆ ಕರುಳನ್ನೇ ಕಿತ್ತು ಕೊಟ್ಟ ಹಾಗೆ. ಮಗಳ ಭದ್ರತೆ ಬಗ್ಗೆ ಕಾಳಜಿ ವಹಿಸೋದನ್ನ ಗತ್ತು ಅನ್ಬಾರ್ದು. ತಾಯಿ ಆದವಳಿಗಿರೋ ಸಹಜ ಆತಂಕ. ನಾವು ತಾಯಿಯಾಗಿ ಮತ್ತೊಬ್ಬ ತಾಯಿಯ ಕಳವಳವನ್ನ ಅರ್ಥ ಮಾಡ್ಕೋಬೇಕು. ದೇವ್ರ ಕಣ್ಬಿಟ್ಟು ನಿನಗೂ 4 ಮಕ್ಕಳಾಗ್ಲಿ, ಆವಾಗ ಅರ್ಥ ಆಗತ್ತೆ ತಾಯಿ ಮನಸ್ಸು. ಸಾಕಿದ ನಾಯಿ ಕೂಡ ಮರಿ ಹಾಕಿದಾಗ ಒಡೆಯನನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಮೇವು ಹಾಕಿ ಬೆಳೆಸಿದ ಗೋಮಾತೆ ಕೂಡ ಕರುನ ಹಾಕಿದಾಗ ಹತ್ರಕ್ಕೆ ಹೋದ್ರೆ ತಿವಿಯುತ್ತೆ. ಅಂದ್ರೆ ಅದು ಸಾಕಿದವ್ರ ಮೇಲಿನ ಕೋಪ ಅಂತ ಅಲ್ಲ, ಮಗುವಿನ ಮೇಲಿನ ಕಾಳಜಿ. ಅದಕ್ಕೆ ತಾಯ್ತನ ಅನ್ನೋದು. ಆ ತಾಯ್ತನ ನನಗೂ ನಿಜವಾಗೂ ಹಾಗಾಗಿದೆ ಅತ್ತೆ. ನಿಜಾನೇನೆ? ಬರ್ತಿದ್ದಾರಂತೆ. ಈ ವಿಷಯನ ನನಗೆ ಹೇಳಲೇ ಇಲ್ಲ. 1-2 ಬಾರಿ ಹೇಳಿ ನಿರಾಶೆ ಆಗಿತ್ತಲ್ಲ, ಅದಕ್ಕೆ 3 ತಿಂಗಳು ತುಂಬೋ ತನಕ ಕಾದಿದ್ದೆ. ನೀವು ಹಾಗೆ ನಾನು ನೋಡಬೇಡಿ, ನನಗೆ ನಾಚಿಕೆ ಆಗುತ್ತೆ. ನಿನ್ನ ಈ ನಾಚಿ ನೀರಾದ ಮುಖ ನೋಡಬೇಕು ಅಂತ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಶ್ರೀಹರಿ ಕೊನೆಗೂ ಕಣ್ಬಿಟ್ಟ. ನಿರಾಶೆ ಆಗದೆ ಇದ್ರೆ ಅಷ್ಟೇ ಸಾಕು. ಖಂಡಿತ ನಿರಾಶೆ ಆಗೋದಿಲ್ಲ. ವೆಂಕಟನಾಥನ ಮಗುನ ಕಾಯ್ತಾನೆ. ವೆಂಕಟನಾಥ? ಹೌದು. ಅರ್ಥವಾಗಲಿಲ್ಲ. ನನಗೂ ಅರ್ಥ ಆಗಿರಲಿಲ್ಲ. ಅಮ್ಮ ಹೇಳಿದ್ಮೇಲೆ ಯೋಚಿಸ್ದೆ, ನೀನು ಗರ್ಭವತಿ ಆಗಿರೋದಕ್ಕೂ ವೆಂಕಟನಾಥನ್ಗೆ ಮದುವೆ ಮಾತುಕತೆ ನಡೆಯುತ್ತಿರೋದಕ್ಕೂ ಏನೋ ಒಂದು ಸಂಬಂಧ ಇದೆ. ನಿಮ್ಮ ಮಾತಿನ ತಳ ಬುಡಾನೆ ನಂಗೆ ಅರ್ಥವಾಗ್ತಿಲ್ವೇ? ನಾನು ತಾಯಿ ಆಗ್ತಿರೋದಕ್ಕೂ ಅವನ ಮದುವೆ ಮಾತುಕತೆ ನಡೆಯೋದಕ್ಕೂ ಎತ್ತಣಿಂದೆತ್ತ ಸಂಬಂಧ? ನಿನಗೆ ಗೊತ್ತು, ವೆಂಕಟನಾಥನ್ಗೆ ತಂದೆಯವರಂದರೆ ಅಪಾರ ಪ್ರೀತಿ. ಅಮ್ಮ ಹೇಳಿದ್ಲು, ನೀನು ಹೊಟ್ಟೆಲಿ ಹುಡ್ತಾ ಇರೋದು ಅಪ್ಪನೇ ಅಂತ. ಮಾವನವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಅತ್ತೆ. ಹಾಗಾಗಿ ಹೇಳಿರ್ತಾರೆ. ಅದರಲ್ಲೂ ಎಲ್ಲರ ಮನೆಯಲ್ಲೂ ಸ್ವಾಭಾವಿಕವಾಗಿ ಹೇಳೋ ಮಾತಲ್ವಾ. ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಆದರೆ ಕಾಲವಾಗಿರೋ ನಮ್ಮ ಪ್ರೀತಿ ಪಾತ್ರರು ಪುನರ್ಜನ್ಮ ತಾಳಿ ಬರ್ತಾರೆ ಅನ್ನೋದು ಒಂದು ನಂಬಿಕೆ. ನಿಜ, ನಂಬಿಕೆ ಅಷ್ಟೇ. ಆದರೆ ವೆಂಕಟನಾಥನ ವಿಚಾರದಲ್ಲಿ ನನಗೆ ಬೇರೆಯೇ ಅನಿಸಿಕೆ ಇದೆ. ಅವನು ಹುಟ್ಟಾಗಿಂದಲೂ ಹಲವು ಪವಾಡಗಳನ್ನ ಮೆರೆದಿದ್ದಾನೆ. ಅವನ ಮನಸಾರೆ ದೃಢವಾಗಿ ಅಂದ್ಕೊಂಡ್ರೆ ನೆರವೇರೇ ತೀರುತ್ತೆ ಅಂತ ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗೆ ತಂದೆಯವ್ರ ಬಗ್ಗೆ ಇದ್ದ ಅವಿನಾಭಾವ ಸಂಬಂಧದಿಂದ ಅವರ ಸಮಕ್ಷಮದಲ್ಲೇ ತನ್ನ ಮದುವೆ ನಡಿಬೇಕು ಅಂತ ಅವನು ಸಂಕಲ್ಪ ಮಾಡಿರಬೇಕು. ಆದ್ದರಿಂದಲೇ ಮದುವೆ ಮಾತುಕತೆ ಕಾಲಕ್ಕೆ ನೀನು ತಾಯಿ ಆಗೋ ಸೂಚನೆ ಸಿಕ್ಕಿರೋದು. ಇಲ್ಲ ಅಂದಿದ್ದರೆ ಇಷ್ಟು ವರ್ಷದಲ್ಲಿ ನಿಲ್ಲದ ಗರ್ಭ ಈಗಲೇ ನಿಲ್ಲಬೇಕು ಅಂದರೆ ಏನು ಹೇಳು? ಬೆರಳು ತೋರಿಸಿದ್ರೆ ಹಸ್ತಾನ್ ಮಾತ್ರ ಅಲ್ಲ, ಇಡೀ ದೇಹಾನೇ ನುಂಗವನು. ನನ್ನ ನಂಬಿ ಕೆಟ್ಟವರಿಲ್ಲ. ನಾನಿದ್ದೀನಲ್ಲ ಅಂದ್ರೆ ನಿನ್ನಂಥ ತುಂಬ ಜನರನ್ನ ನಂಬಿ ಕೆಟ್ಟಿದ್ದೀನಿ. ಇರ್ಲಿ ಬಿಡಿ. ಆಗೋ ಅವನೇ ಬಂದಲ್ಲ, ಬರಯ್ಯ ಬಾ. ಆ ವೆಂಕಟನಾಥನನ್ನ ಎಲ್ಲಿವರೆಗೂ ಹಿಂಬಾಲಿಸ್ಕೊಂಡೋದೆ? ಎಲ್ಲಿಗೆ ಹೋದ ಅವನು? ಏನ್ ಮಾಹಿತಿ ಸಿಕ್ತೋ? ತುಂಬಾ ದೂರ ಅನುಸರಿಸ್ಕೊಂಡು ಹೋದೆ. ಸರಿ. ಅವ್ರ ದಾರಿ ಉದ್ದಕ್ಕೂ ಶ್ಲೋಕ ಹೇಳ್ತಲೇ ಇದ್ರು. ಸರಿ. ಅವನು ಅದರಲ್ಲೆಲ್ಲ ನಿಸ್ಸೀಮ. ಭಾವಾರ್ಥ ಒಳಾರ್ಥ ಅಂತ ಏನೇನೋ ಹೇಳಿ ನಮಗೇನು ಅರ್ಥವಾಗದೇ ಇರೋ ಹಾಗೆ ದಿಕ್ ತಪ್ಪಿಸ್ಬಿಡ್ತಾನೆ. ಆಚಾರ್ಯರೇ, ಸ್ವಲ್ಪ ಸಮಾಧಾನ. ಏನ್ ಹೇಳಪ್ಪ? ತುಂಬಾ ದೂರ ಅನುಸರಿಸ್ಕೊಂಡು ಹೋದೆ. ಸರಿ. ಒಂದ್ ಕಡೆ ಕೌಲ್ ದಾರಿ ಸಿಕ್ತು. ಸರಿ. ಅಷ್ಟ್ರಲ್ಲಿದೇನಾಯ್ತೋ ಗೊತ್ತಿಲ್ಲ,
ಇದಕ್ಕಿದ್ದಂಗೆ ಮುಗ್ಗುರ್ಸ್ಬಿದ್ದೆ. ಸರಿ ಎದ್ ನೋಡ್ತೀನಿ, ವೆಂಕಟನಾಥ ಕಾಣ್ತಾ ಇಲ್ಲ. ಸರಿ ಇದು ಸರಿ ಇಲ್ಲ. ಕಾಣ್ತಾ ಇಲ್ಲ ಅಂದ್ರೆ ಏನಯ್ಯ ಅರ್ಥ? ಅವನೇನ್ ಮಾಯಾವಿನ ಮಾಯ ಹೋಗೋದಕ್ಕೆ? ನಾಲಾಯಕ್ ನೀನು, ಅಲ್ಲೇ ಹುಡುಕ್ಬೇಕಾಗಿತ್ತು. ಹುಡುಕ್ತೆ, ಎಲ್ಲೂ ಕಾಣ್ಲೇ ಇಲ್ಲ. ಸುಳ್ಳು ಹೇಳ್ಬೇಡ ನಿನ್ನ. ಹೋಗೇಂದ್ರ, ಇವನನ್ನು ಹೊಡೆದ್ರೆ ಏನು ಪ್ರಯೋಜನ? ಬೆರಳು ತೋರಿಸಿದ್ರೆ ಅಸ್ತ ನುಂಗೋ ಬದಲು ದೇಹನೇ ನುಂಗಿ ನೀರು ಕುಡಿದು ಬಂದಿದ್ದಾನೆ. ನೀನು ಹೋಗಪ್ಪ, ವಿಶ್ರಾಂತಿ ತಗೋ. ಹೋಗೋ. ಈಗ ಗೊತ್ತಾಯ್ತಾ ನಾನು ನಂಬಿ ಕೆಟ್ಟಿದ್ದೀನಿ ಅಂತ? ಆದರೂ ನೀನು ಹೇಳಿದ ಒಂದು ಮಾತನ್ನ ನಾನು ಒಪ್ತೀನಿ. ಆ ವೆಂಕಟನಾಥ ಮಾಯಾವಿನೇ. ಅವನು ಬಾಲ್ಯದಲ್ಲಿ ಮಾಡಿದ ಪವಾಡಗಳು, ಮಧುರೆಯಲ್ಲಿ ಗಳಿಸಿದ ಹೆಸರು, ಮಠಕ್ಕೆ ಬಂದಾದ್ಮೇಲೆ ಸದಾ ಅವನ ಹೆಸರನ್ನೇ ಜಪಿಸೋ ಗುರುಗಳು, ಇದೆಲ್ಲವನ್ನ ನೋಡ್ತಾ ಇದ್ರೆ ಅವನಲ್ಲಿ ಯಾವುದೋ ಮಾಂತ್ರಿಕ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಇರ್ಬೋದು. ವಿದ್ವತ್ತಿನಲ್ಲಿ ಮಹಾಪಂಡಿತರು ಅಂತ ಹೇಳಿಕೊಂಡ ಮಠಕ್ಕೆ ಬಂದ ಪಂಡಿತರು ಮಠಕ್ಕೆ ಬರ್ತಿದ್ದ ಹಾಗೆ ಮಂಕಾದರು. ಈ ವೆಂಕಟನಾಥನ ಮುಂದೆ ಪ್ರಚಂಡನ ವಿದ್ವತ್ತು ಏನೂ ನಡೀಲಿಲ್ಲ. ಅವರ ಕೈಯಲ್ಲಿದ್ದ ಕಂಕಣವನ್ನೇ ಭಸ್ಮ ಮಾಡಿದವನಿಗೆ ಇಂಥ ಸಾಧಾರಣ ಪರಿಕರ್ಮಿಯ ದಿಕ್ ತಪ್ಪಿಸೋದು ಕಷ್ಟದ ಕೆಲಸ ಅಲ್ಲ. ಯಾಕೋ ಈ ಗುಟ್ಟನ್ನ ತಿಳ್ಕೊಳಕ್ ಹೋದಷ್ಟು ನಮಗೆ ಅಪಾಯವೇ ಹೆಚ್ಚು ಅಂತ ಅನ್ನಿಸ್ತಾ ಇದೆ. ಹಾಗಂತ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ನಮಗ್ ತಿಳಿದೇ ಇರೋ ಹಾಗೆ ಇಲ್ಲೇನೋ ನಡೀತಾ ಇದೆ. ನಾವು ಅದನ್ನ ತಿಳ್ಕೊಳ್ಳೇಬೇಕು. ನಾವಿಲ್ಲಿ ಚರ್ಚೆ ಮಾಡ್ತಿರೋ ವಿಷಯವನ್ನ ಅಲ್ಲೇ ಕೂತು ತಿಳ್ಕೊಳ್ಳೋ ಶಕ್ತಿ ಗುರುಗಳಿಗಿದೆ. ಅವರ ಕಣ್ ತಪ್ಪಿಸಿ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ?